जय हेमरेड्डी मल्लम्मा ताई माता की जय कास्कतेश्वर महाराज की जय पर्वता शिवाचार्य महाराज की जय गजदग्न शिवाचार्य महाराज की जय श्रीशैल मल्लಯ್ಯ ब्रह्मांड माता की इष्ट ಹೇಳಿದ್ರು ಸುಮ್ಕುಂತವ್ರ महाराज की जय अन्नादौर महाराज की ಅದಕ್ಕೂ जय मंगलम जय नमः पार्वती शिव हर हर महादेव यद्भासा भासते विश्वं यत्सुखेनानुमोदते नमस्तस्मै गुणातीत विभवाय परात्मने प्रातः स्मरणीय ಜಗದಾದಿ ಜಗದ್ಗುರು ಪಂಚ ಆಚಾರ್ಯನವರ ಹುನಮದಲ್ಲಿ ಸಮರ್ಪಿಸಿಕೊಂಡು ಯನಾರಾಧ್ಯ ಗುರು ಲಿಂಗೈಕ್ಯ ಶತಸ್ಥಲ ಬ್ರಹ್ಮ ಪರ್ವತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಚೇತನೆಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಸುಕ್ಷೇತ್ರ ಬಂಡಪ್ಪನಹಳ್ಳಿ ಸಾವಳಗಿಯ ಕ್ಷೇತ್ರನಾಥನಾದ ಅಲ್ಲಮ ಪ್ರಮದೇವರ ಅಂತರಾಖ್ಯದ ಆತ್ಮಕ್ಕೆ ಶರಣು ಶರಣಾರ್ಥವನ್ನು ಸಲ್ಲಿಸಿ ತಾಯಿ ಕಥಾನಾಯಕಿ ಜಗನ್ಮಾತೆ ಹೇಮರೆಡ್ಡಿ ಮಲ್ಲಮ್ಮನ ದಿವ್ಯ ಪುರಾಣಕ್ಕೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಮದುವೆ ಕಾರ್ಯಕ್ರಮಕ್ಕೆ ನಾವು ಬಂದು ಭಾಗವಹಿಸಬೇಕು ಅಂತ ಒಳ್ಳೆಯ ಮನಸ್ಸಿನಿಂದ ಬಂದಿರುವಂತಹ ಪರಮ ಪೂಜ್ಯ ಶ್ರೀ ರಾಮಲಿಂಗಯ್ಯ ಮಹಾಸ್ವಾಮಿಗಳು ಬೇಡಜಂಗಮ ಸಮಾಜದ ಗೌರವ ಅಧ್ಯಕ್ಷರು ತಾಳಿಕೋಡಿಯ ಪೂಜ್ಯರಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಸೀನರಾದ ಒಳ್ಳೆ ವಾಗ್ಮಿಗಳು ಶ್ರೀ ವೇದಮೂರ್ತಿ ಬಸಲಿಂಗಯ್ಯ ಮಹಾಸ್ವಾಮಿಗಳಲ್ಲಿ ಸಂಗೀತದ ಕಲಾ ಬಳಗದಲ್ಲಿ ಎಲ್ಲ ತಾಯಂದಿರಲ್ಲಿ ಹಿರಿಯರಲ್ಲಿ ನಿಮ್ಮ ಅಂತರಂಗದಲ್ಲಿರುವಂತಹ ಪರಮಾತ್ಮನಿಗೆ ಶರಣು ಶರಣು ಶರಣಾರ್ಥಿ. ಈ ಲಗ್ನ ನೋಡಿದ್ರೆ ನನಗೆ ಗುಂಡೆ ಉಣ್ಣಂಗ ಆಗತ್ತ. ಮದುಮಕ್ಕಳಿಗೆ ಹೊಟ್ಟೆಸ್ತದ ನೋಡ್ರಿ. ಅವ್ರಕ್ಕಿಂತ ಮೊದಲು ಯಾರು ಅಂತಾರ ಲಗ್ನದಾಗ ಬಂದವ್ರು ಅಂತಾರ. ಈ ಏನಾಗತ್ತಪ್ಪ ಅಂದ್ರೆ ಅವರ ಉಣ್ಣಕತ್ತಾರ. ಕೈಲಾಸದೊಳಗೆ ಇವತ್ತೊಂದು ಘಟನೆ ನಡೆದ. ಕೈಲಾಸದೊಳಗ ಇವತ್ತೊಂದು ಘಟನೆ ನಡೆದೈತಿ. ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದೈತೆ? ವೆರಿ ಗುಡ್. ನನಗೊಬ್ಬರಿಗೆ ಬಂದದಂತ ಮಾಡಿದ್ದೆ. ಏನು ಮೆಸೇಜ್ ಬಂದೈತಪ್ಪ ನನ್ನ ಮೊಬೈಲ್ಗೆ ಅಂದ್ರ, ಕೈಲಾಸದೊಳಗ ನಂದಿ ಇರ್ತಾನ. ಅವತ್ತು ನಂದಿ ಗಣಪತಿ ಋಷಿಮಣಿಗಳು ತಪಸ್ಸುಗಳು ಎಲ್ಲ ಪಾರ್ವತಿ ಪರಮಾತ್ಮನನ್ನು ಹುಡುಕಾಕತ್ತಾರ. ಇವತ್ತು ಮುಂಜಾನೆ ಎದ್ದು ಬಿಟ್ಲೆ ಕೈಲಾಸದೊಳಗ ಇಲ್ಲಂತವ್ರು. ಇಡೀ ಭೂಮಂಡಲವನ್ನು ಹುಡುಕುವಂತ ಕೈಲಾಸ ಮುಗಿಸಿ ಭೂಮಂಡಲಕ್ಕೆ ಬರಾಕತ್ತಾರ. ಕೈಲಾಸವನ್ನ ಹುಡುಕುವಂತ ಇಡೀ ಭೂಮಂಡಲಕ್ಕೆ ಬಂದಾಗ ಎಲ್ಲಿ ಕೂಡ ಪಾರ್ವತಿ ಪರಮಾತ್ಮ ಕಾಣುತ್ತಿರದ. ಇವತ್ತು ನಮಗ ಅನಿಸ್ತೈತಿ ಪರಮಾತ್ಮ ಪಾರ್ವತಿ ಎಲ್ಲಿ ಬಂದಾರಪ್ಪ ಅಂತಂದ್ರ ಸಾಕ್ಷಾತ್ ಬಡಮರೆಡ್ಡಿ ಹೇಮರೆಡ್ಡಿ ಮಲ್ಲಮ್ಮನ ಸ್ವರೂಪದ ಸಾರೋಡಿ ಗ್ರಾಮಕ್ಕೆ ಬಂದಾರಂದ್ರೆ ತಪ್ಪಾಗುತ್ತೆ. ಎಂತ ವೈಭವದ ಕಾರ್ಯಕ್ರಮ. ನಿಮ್ಮ ಮದುವೆಯಿಂದ ಆತಾವ ಏನ ಊಟ ಇರ್ತೈತಿ. ಐದು ದಿನ ಆಯ್ತು ಅದು ಉದ್ರಾಕತ್ತ. ಇವತ್ತು ಪೂಜೆ ತಿನ್ನಬೇಕಂತ ಅದಕ್ಕೂ ಆಸೆ. ಹಂಗ ಕೈಲಾಸದೊಳಗ ಪಾರ್ವತಿ ಪರಮಾತ್ಮ
ಮಲ್ಲಮ್ಮ ಎಲ್ಲಿ ಬಂದಾರಪ್ಪ ಅಂತಂದ್ರೆ ಅದು ನಮ್ಮ ಸಾವಳಗಿ ಗ್ರಾಮದೊಳಗ ಭರಮರೆಡ್ಡಿ ಮತ್ತು ಹೇಮರೆಡ್ಡಿ ಮಲ್ಲಮ್ಮನ ಸ್ವರೂಪದೊಳಗೆ ಬಂದಾರ. ಅಂದರೆ ಇಷ್ಟು ವೈಭವದಿಂದ ಇವತ್ತು ಈ ಮದುವೆ ಕಾರ್ಯವನ್ನ ನೋಡಿದ್ದವು. ಎಂತ ಯೋಗಪ್ಪ ಅಂತಂದ್ರೆ ನಾವು ಬರೋ ಸಂದರ್ಭದೊಳಗ ನಮ್ಮ ಸೋಮಯ್ಯ ಮುತ್ತ ನಮ್ಮ ಬಾಬೂರ್ ಸಾಹೇಬ್ಗಳು ಫೋನ್ ಹಚ್ಚಿದ್ರು. ಅಪ್ಪರ ಎಲ್ಲಿದ್ರಿ? ನಾ ಇಲ್ಲೇ ಬಂದಿಪ್ಪ. ಬಂದು ಬಿಡ್ರಿ, ಈಗ ನಾವು ಕನ್ಯಾ ತಗೊಂಡು ಬರ್ತೀವಿ ಅಂದ್ರು. ನೋಡು, ಆ ಹೇಮರೆಡ್ಡಿ ಮಲ್ಲಮ್ಮನ ಒಂದು ತಪಸ್ಸಿನ ಶಕ್ತಿ ಹೆಂಗೈತಪ್ಪ ಅಂತಂದ್ರ ಗುರುವಿನ ಜೊತೆಗೆ ನಿಮ್ಮ ಊರಿಗೆ ಬರ್ತಾಳಂದ್ರೆ ಯಾಕಂದ್ರೆ ಮನಸ್ಸು ಎಂತ ಇರ್ಬೋದು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅವೆಲ್ಲ ಅರ್ಥ ಮಾಡ್ಕೋಬೇಕು. ನಾ ಸುಮ್ಮ ಸಮಯ ನಾನು ಬಿಡೋ ಸಮಯಕ್ಕೆ ನಾವು ಓಡ್ಬಿಡ್ತೀವಿ. ಆದ್ರೆ ಇವ್ರು ಅಲ್ಲಂ ಪ್ರಭುದ್ರ ಗುಡಿಗೆ ಬಂದದ್ದು ಗೊತ್ತಿಲ್ಲ, ಇವರು ಕನ್ಯಾ ಅಲ್ಲಿಂದ ಕರ್ಕೊಂಡ್ ಬರ್ತಾರ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಗೊತ್ತಾಗಬೇಕಾಗಿದ್ದು ಒಂದೇ, ಆಕಿನ ತಪಸ್ಸಿನ ಶಕ್ತಿ ಎಷ್ಟೈತೆ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಹೆಂಗ ಬದುಕಿಲ್ಲ ಹೇಮರೆಡ್ಡಿ ಮಲ್ಲಮ್ಮ? ಒಬ್ಬ ಕೈ ಒಂದು ಮಾತನ್ನು ಹೇಳ್ತಾನ, ಮಲ್ಲಿಗೆ ಹೂವೆ ಕಾಕಡ ನೀ ಎಂತ ಪಾಕಡ, ಮಲ್ಲಿಗೆ ಹೂವೆ ಕಾಕಡ ನೀ ಎಂತ ಪಾಕಡ, ಅರಳಿದೆ ಗಡಗಡ, ಅರಳಿದೆ ಗಡಗಡ, ಒಂದೇ ದಿನದ ಜೀವನ, ಒಂದೇ ದಿನದ ಜೀವನ, ಆದರೇನು ಪಾವನ, ಆದರೇನು ಪಾವನ, ನನ್ನ ಮನೆ ನಂದನಾನಂತ ಮಾತನ್ನ ಒಂದು ಮಲ್ಲಿಗೆ ಹೂವು ಹೇಳತ್ತಪ್ಪ ಅಂತಂದ್ರ ಹೇಮರೆಡ್ಡಿ ಮಲ್ಲಮ್ಮನ ಬದುಕು ಹೆಂಗಿತ್ತಪ್ಪ ಅಂದ್ರೆ ಮಲ್ಲಿಗೆ ಹೂವಿನಂಗ ಬದುಕಿತ್ತು. ಮಲ್ಲಿಗೆ ಹೂವಿನಂಗ ಬದುಕಿತ್ತು. ಯಾವ ಕಾಲದೊಳಗೆ ಆಗ್ಯಾವ ಗೊತ್ತಿಲ್ಲ, ಆದ್ರೆ ಮಲ್ಲಿಗೆ ಹೂವಿನ ವಾಸನೆ ಇನ್ನೂ ಐತಿ ಈ ಭೂಮಿ ಬೇರೆ. ಹಂಗ ಬದುಕಬೇಕು ಮನುಷ್ಯ. ಎಷ್ಟು ಜನ್ಮ ನಾವು ಎತ್ತಿ ಬಂದೀವಿ, ಒಬ್ರು ಹೇಮರೆಡ್ಡಿ ಮಲ್ಲಮ್ಮ ಆಗಿಲ್ಲ. ಎಷ್ಟು ಜನ್ಮ ಎತ್ತಿ ಬಂದೀವಿ, ಒಬ್ರು ಭರಮರೆಡ್ಡಿ ಆಗಿಲ್ಲ. ಎಷ್ಟು ಜನ್ಮ ಎತ್ತಿ ಬಂದೀವಿ, ಕಲಬುರಗಿ ಶರಣಬಸಪ್ಪ ಆಗಿಲ್ಲ, ಸ್ವಾಮಿ ವಿವೇಕಾನಂದ ಆಗಿಲ್ಲ, ಕಾಸ್ಕತ್ನಂತ ಮಹಾತ್ಮಡಿ ಹುಟ್ಟಿಲ್ವ. ಎದಕ್ಕೆ ಬಂತ ನಮ್ಮ ಜೀವನ? ನನಗನಿಸ್ತೈತಿ ಇವತ್ತು ಈ ವೈಭವದಿಂದ ಮದುವೆಯನ್ನ ಮಾಡಿಲ್ಲ. ನೀವು ಕೂಡ ಇವತ್ತು ಹೇಮರೆಡ್ಡಿ ಮಲ್ಲಮ್ಮನ ಸ್ವರೂಪದಲ್ಲಿ ನನಗೆ ಕಾಣಕತ್ತೀರಿ. ಹೇಮರೆಡ್ಡಿ ಮಲ್ಲಮ್ಮನ ಸ್ವರೂಪದಲ್ಲಿ ನೀವೆಲ್ಲ ಕಾಣಕತ್ತೀರಿ. ಎಂಥ ಭಕ್ತಿ, ಎಂಥ ಗಂಡ, ಎಷ್ಟು ಶ್ರದ್ಧೆ, ಎಷ್ಟು ಚಂದ ಸುಂದರವಾದ ಜೀವನವನ್ನ ಮಾಡಿಕೊಳ್ತಾರೆ ಹೇಮರೆಡ್ಡಿ ಮಲ್ಲಮ್ಮ. ಅಂದ್ರ ಸಾಕ್ಷಾತ್ ಪತಿಯನ್ನ ದೇವರಂತ ಕಾಣ. ನೀವು ಕಾಣ್ತೀರಿ, ನಿಮ್ಮ ಗಂಡದೇವರು ನೀವು ಕಾಣ್ತೀರಿ. ಪಾಪ ಗಂಡ ಬರೋ ಮಟ್ಟ ಮನೆ ಒಟ್ಟ ಊಟ ಮಾಡೋದು. ಗಂಡ ಊಟ ಮಾಡಿದಾಗ ಊಟ ಮಾಡ ದಿನ ಪಾಪ ಪೂಜೆ ಮಾಡ್ಕೊಳ್ತೀರಿ. ಬಹಳ ಚಂದ ಮಾಡ್ತೀರಿ ನೀವು. ಒಬ್ಬಕ್ಕೆ ಬಹಳ ಗಂಡನ ಮ್ಯಾಗ ಶ್ರದ್ಧೆ ಇತ್ತಲ್ಲ. ಗುರುವಿನ ಮೇಲೆ ಭಕ್ತಿ ಇರಬೇಕು, ಗಂಡನ ಮೇಲೆ ಶ್ರದ್ಧೆ ಇರಬೇಕು, ದೇವರ ಮೇಲೆ ನಂಬಿಕೆ ಇರಬೇಕು. ಬಹಳ ಗಂಡನ ಮ್ಯಾಗ ಶ್ರದ್ಧಾ ಹೆಣ್ಮಗಳಿಲ್ಲ. ಜಾಳ ಒಳಗೆ ಹಾಕಿ ಒಳಗೆ ತೋಡು ಕೊಡ್ತಿದ್ಲು. ಕೊಟ್ಟುವ ಸಂದರ್ಭದೊಳಗ ಗಂಡ ಒಳಗೆ ರೂಮ್ನ್ಯಾಗ ಮಕ್ಕೊಂಡಿದ್ದ. ಗಂಡ ಒಳಗೆ ರೂಮ್ನ್ಯಾಗ ಮಕ್ಕೊಂಡು ನಿದ್ದೆ ಮಾಡ್ತಿದ್ದ. ಇದು ಮಗ್ಲ ಮನ್ಯಾಗ ಎರಡು ಗಂಡಂತೂ ಜಗಳಿರ್ತಿದ್ದು ಬರೀ. ನಿಮ್ಮೂರಾಗ ಅಲ್ಲೇವ ಕಡೆ ಅಮೇರಿಕದ ಆ ಕಡೆ ಮಜ್ಜಿಗೆ ಬಂದಿಲ್ಲ ಇವ್ರ ಮನೆಗೆ. ಯಾಕ ನಿಮ್ಮ ಅಣ್ಣಗೆ ಮಜ್ಜಿಗೆ ಕೊಡು ಊಟಕ್ಕೆ ಬಂದ. ಅಣ್ಣಗ ಮಜ್ಜಿಗೆ ಹೋಗು ತನಗ್ ಬೇಕಾಗ್ಯಾವ ಅಣ್ಣನ ಹೆಸರು. ಆಯ್ತು ಕೊಡ್ತೇನೆ ಕುಂದ್ರವಾ ಅಂತ. ಒಳಗ ಗಂಡ ಮಕ್ಕೊಂಡಿದ್ದಲ್ಲ, ಸ್ವಲ್ಪ ನೀರ್ ತಂಬ ಕುಡಿಲಾಕ ಅಂದ. ನೀರ್ ತಂಬ ಅಂದಾಗ ಒಣಗಿ ಮ್ಯಾಗ ಹೋಗಿತ್ತು. ಕುಡಿಲಾಕ ನೀರ್ ತಂಬ ಅಂದಾಗ ಒಣಗಿ ಮ್ಯಾಗ ಹೋಗಿತ್ತು. ಮ್ಯಾಗ ಹೋದಾಗ ಅವ ಒದರ್ತಾನ, ಕೈ ಬಿಟ್ರೆ ಒಳಗೆ ಅಷ್ಟೇ ನಿಂತದ. ಗಂಡಗೆ ಹೋಗಿ ನೀರು ತಂದು ಕೊಟ್ಟ ಮ್ಯಾಗ ಮತ್ತೆ ಒಳಗೆ ಕೈ ನಿಂತಾಗ ಬಂತು. ಎಂತ ಶ್ರದ್ಧಾ ಆಕಿ. ಇದೇನು ಮಜ್ಜಿಗೆ ತೊಳಕ್ ಬಂದಿತ್ತಲ್ಲ, ಇದು ನೋಡ್ತದ ಒಣಗಿನ. ಯಾಕ ಇದು ಒಣಗ್ಯಾಗ ಮ್ಯಾಗ ನಿಂತು ಇವ್ ಬರೀ ಗಂಡ ಜಗಳದವು, ಬರೀ ಜಗಳ. ಕುಡಿದು ಬರೋದ ರಪ್ 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 ಹೊಡಿದಕ್ಕ ಮತ್ತೆ ಹನುಮಂತರ ಹೊಳಿಗೆ ಬೀಳದ.
ಈಗಿನ ಜೀವನ ಹಿಂಗೆ ಐತಿ. ಇದು ಒಣಗಿ ಮ್ಯಾಗ ನಿಂತ ನೋಡಿ ಅದು ಗಾಬರಿ ಆಗ್ಬಿಡ್ತದ. ಯಾಕ ಇದು ಹೆಂಗ್ ನಿಂತು ಒಣಗಿ? ಏನಿಲ್ವಾ, ದೇವ್ರ ಮ್ಯಾಗ ನಂಬಿಕೆ ಇಡಬೇಕು, ಗುರುಗಳ ಮ್ಯಾಗ ಭಕ್ತಿ ಇಡಬೇಕು, ಗಂಡನ ಮೇಲೆ ಶ್ರದ್ಧಾ ಇಡಬೇಕು. ಹಂಗಿದ್ರೆ ಮಾತ್ರ ಒಣಗಿ ನಿಂದಿರ್ತೈತಿ. ಇಷ್ಟು ಮಾಡಿ ನಿಂದಿರ್ತಾನೆ, ಲೆಕ್ಕ ನಿಂದಿರ್ತದ ಮಾತ್ರ. ಹೆಂಗ ಗಂಡನ ಮ್ಯಾಗ ಹೆಂಗ್ ಶ್ರದ್ಧಾ? ಗಂಡನೇ ದೇವರು ಅಂತ ತಿಳ್ಕೋಬೇಕು, ಗಂಡನೇ ಸಾಕ್ಷಾತ್ ಪರಮಾತ್ಮ ಅಂತ ತಿಳ್ಕೋಬೇಕು, ಗಂಡನಿಗೆ ಚಂದ ಊಟ ಮಾಡಿಸ್ಬೇಕು, ಗಂಡನ ಯೋಗಕ್ಷೇಮಗಳನ್ನು ನಾವೆಲ್ಲ ನೋಡ್ಕೋಬೇಕು. ಅಂದಾಗ ಮಾತ್ರ ಒಣಗಿ ನಿಂದಿರ್ತದ. ಒಂದು ಇದು ಬರ್ರ ಮನೆಗೆ ಹೋಗಿ ಯಾ ಮಜ್ಜಿಗೆ ಬಿಟ್ಟು ಎಲ್ಲ ಬಿಟ್ಟು ಎಲ್ಲ ನಾದ್ ಏನ್ ಹೋಗ್ಕಂತು ಒಣಗಿ ನಿಂದಿರಿಸ್ಬೇಕು. ಒಂದಿನ ಗಂಡ ಊಟ ಕೊಟ್ಟ ಕಾಲಕ್ಕೆ ಲಗ್ನ ಆಗಿದ್ದ, ಅದ್ರ ಗಂಡ ನಾಯಿ ಕುಣಿ ಕುಂತಾಗ ಮೂಲೆ ಕುಂತಿತ್ತು. ದರ ಹೇಳ್ಕೊಂಬಂದು ಯಾಕ ಹಿಂಗೆ ಮಾಡಾಗಿದ್ವಿ, ಸುಮ್ಕೊಂಡ್ರು ಒಣಗಿ ನಿಂದಿರ್ಬೇಕಾಗಿತ್ತು. 3 ದಿನ ಹನುಮಂತರ ಕೂಡ ಇಬ್ಬರು ಬಂದಿತ್ತು. ಸುಡು ನೀರು ಕಾಸಿಲ್ಲವ. 1-2 ಕಿಲೋ ಕೊಬ್ಬರಿ ತಲೆ ಮೇಲೆ ಸುರಿಯುದು, ಬಾತ್ರೂಮ್ನಾಗ ಎಳ್ಕೊಂಡು ಬಂದು ದಬ ಎಣ್ಣೆ ಹಚ್ಚಿ ಸುಡು ನೀರು ಹಾಕಿದ್ರು. ಬಿಸಿ ರೊಟ್ಟಿ, 3-4 ಥರ ಪಲ್ಯ, ಅನ್ನ, ಸಾರು, ಚಿತ್ರಾನ್ನ, ಶಿರಾ, ಹೋಳಿಗೆ ಮಾಡಿದ್ರು. ಪಂಚ ಪಕ್ವಾನದ ಊಟವನ್ನ ಯಾಕ ಹಿಂಗ್ಯಾಕ ಮಾಡಕತ್ತಿ? ಒಂದು ನನ್ನ ಸ್ನಾನ ಮಾಡಿಸಿರ್ಲಿ. ಒಣಗಿ ನಿಂದಿರ್ಬೇಕು. ಚಂದಗೂ ಮಣಿ ಹಾಕಿ ಚಂದಗೆ ಮುಂದೆ ಕುತ್ಕೊಂಡು ನೀರು ಕಟ್ಕೊಂಡು ಊಟಕ್ಕೆ ಕೊಟ್ಟರು. ಅಲ್ಲ, ಮುಂಚೆಲ್ಲ ನನಗೆ ಪ್ರೀತಿ ತೋರಿಸ್ಲಿಲ್ಲ, ಒಂದಿನ ಊಟಕ್ಕೆ ಕೊಡ್ಲಿಲ್ಲ, ಇವತ್ತು ಯಾಕೆ ಇಷ್ಟು ಕಾಳಜಿ ಮಾಡಕತ್ತಿ? ಒಣಗಿ ನಿಂದಿರ್ಬೇಕು ಸೊಮ್ಮೆರು. ಚಂದ ಊಟ ಮಾಡಿಸಿ ನೀವು ಹೋಗಿ ರೂಮ್ನೆ ಮಕ್ಕೋ, ನಾನು ಚಾಳ ತೊಗೊಂಡು ಕುಡ್ತಿರ್ತೀನಿ. ನಾನು ಒಣಗಿ ಮ್ಯಾಗ ಹೋಗ ನೀ ಕರಿಬೇಕು. ಉತ್ತಮ ಬಸ್ತಾನೆ. ಯಾಕಂತ ಹೋಗಿ ರೂಮ್ನೆ ಮಕ್ಕೊಂಡ ಖುಷಿ ಏರ್ದಾಕ ಏನ್ ಮಾಡ್ತಾವ? ನಿದ್ದೆ ಮಾಡ್ತಾವ. 3 ದಿನ ಹೊಟ್ಟಿಗೆ ಕೂಡಿಲ್ಲ. ಹನುಮಂತ ಕಡೆ ಹೋಗಿ ಬಿದ್ದು ಬಂದೈತಿ. 1 ಕಿಲೋ ಕೊಬ್ಬರಿ ಎಣ್ಣೆ ಸುಡುಗಾಳ, ಸುಡು ಬಿಸಿನೀರು ಹಾಕ್ಯಾಳ, ಹೊಟ್ಟೆ ತುಂಬ ಊಟ ಮಾಡಿಸ್ಯಾಳ. ಹೋಗಿ ರೂಮ್ನ್ಯಾಗ ಮಲ್ಕೊಂಡು ಒದ್ರಂದಾಗ ಎಲ್ಲಿ ಒದರ್ಬೇಕವ? ನಿಂತೈತಿ ಕುಂಭಕರ್ಣಂಗತಿ ಅವು ಕೊರ್ರ ಅಂತ ನಿಂತೈತಿ. ಜ್ವಾಳ ಸಣ್ಣಾಗಿ ನುಚ್ಚಾಗಿ ಹೊಂಟಾವ, ಒದರಾಗ್ತಾ ಇರ್ತಾವ. ನೋಡ್ತಾಳ ಗೊರ್ರ ನಿಂತೈತಿ. ಅದೇ ಒಣಗಿ ತೋಡು ರಪ್ಪನ ಹೊಡಿತಾರ ಮೊಳಕಾಲಕ್ಕೆ. ಒದರ್ತೀನಿ ನಾವ. ಯಾವಾಗ ಒಣಗಿ ಮ್ಯಾಗ ನೀರು ತಗೊಂಬ ಅಂದ್ರೆ ಎಲ್ಲಿ ನಿಂದಿರ್ಬೇಕು? ಒಣಗದು ಒಣಗಿ ಮ್ಯಾಗ ಹೋದಾಗ ನೀರು ತೊಂಬ ಅಂತ ಆಕಿನ ಹಣಿಗೆ ತನ್ನ ಹೊಡಿತಿದ್ದವು. ಅದ ಒಣಗಿ ತೋಡು ಮತ್ತೆ ಒಣಗಿ ನಿಂದಿರಲ್ಲ ಅಂತ ಗಂಡ ರಪ್ ಹೊಡೆದು ಮತ್ತೆ ಹನುಮಂತ ಹುಡುಗಿ ದಿಕ್ಕಪಲಾಗಿ ಹೋಗಿಬಿಡ್ತಾರ. ಹಿಂಗ ಮಾಡಿದ್ರೆ ಒಣಗಿ ನಿಂದಿರ್ತಾವನ್ರು. ಹೆಂಗ ಹೇಮರಡಿ ಮಲ್ಲಮ್ಮ ಪತಿವೃತ್ತಿ ಆಗಿ ಗಂಡನ ಮೇಲೆ ಶ್ರದ್ಧೆ ಇಟ್ಟುಕೊಂಡು ಸಾಕ್ಷಾತ್ ಮಲ್ಲಯ್ಯನ ಸ್ವರೂಪವನ್ನು ಗಂಡನ ನೋಡಿದ್ರು. ಇವತ್ತ ಹೇಮರಡಿ ಜೀವನ ಮಲ್ಲಮ್ಮ ಇತಿಹಾಸದೊಳಗೆ ಉಳಿದು ಇವತ್ತಾಗಿನೆಲ್ಲ ಪುರಾಣವನ್ನ ನಾವೇ ನೀವೆಲ್ಲ ಕುಂತೀವಿ ಅಂತಂದ್ರ ಆಕಿನ ತಪಸ್ಸಿನ ಶಕ್ತಿ, ಆಕಿನ ಬರೆದಂತ ಒಂದು ಪುಣ್ಯದ ಜನ್ಮ ಇವತ್ತು ನಾವೆಲ್ಲ ಪುರಾಣ ರೂಪದೊಳಗೆ ಕೇಳ್ತೀವಂದ್ರ ಅವರೆಲ್ಲ ಎಂಥ ಮಹಾತ್ಮರು, ಎಂಥ